ಏಳು ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಗೀತಾ ಏನೇ ಮಾಡ್ತಿದ್ಯಾ? ಎಲ್ಲ ಕಾಯ್ತಾ ಇದ್ದೀರಿ, ಜ್ಯೂಸ್ ಎತ್ಕೋಬಾ. ಅದು ನನ್ನ ಕೈಯಲ್ಲಿ ಮೆಹಂದಿ ಇದೆ, ನೀವೇ ಇದನ್ನೆಲ್ಲ ಎತ್ಕೊಂಡು ಹೋಗ್ತೀರಾ? ಇದೆಲ್ಲ ನಮ್ ಕೆಲಸ ಅಲ್ಲ, ನೀನೇ ತಗೊಂಬಾ. ಹೌದು, ಕೈ ಯಾಕೆ ಹಿಂದಕ್ಕೆ ಇಟ್ಕೊಂಡಿದ್ದೀರಾ? ಅದು ನನ್ನ ಇಷ್ಟ, ನೀನು ಜ್ಯೂಸ್ ತಗೋಬಾ. ಇಲ್ಲಿ ಲಕ್ಕಿಯವ್ರೆ, ಕೈಯಲ್ಲಿ ಏನೋ ಇದೆ, ತೋರಿಸಿ. ಬಿಡೋ ಕೈಯಿನ, ಏನಿಲ್ಲ ಬಿಡು. ನೀವೇ ಮೆಹಂದಿ ಹಾಕೊಂಡಿದ್ದೀರಾ? ಹಾಕೊಂಡಿದ್ದೀನಿ ಬಿಡು. ನನ್ಗೆ ಕಾಂಪಿಟೇಷನ್ ಬೇಡ. ನನ್ ಕೈಲಿ ಡಾನ್ಸ್ ಮಾಡಕ್ ಆಗಲ್ಲ ಲಕ್ಕಿಯವ್ರೆ. ಗೀತಾ, ಡ್ಯಾನ್ಸ್ ಅಲ್ಲಿ ಗೆದ್ದೆ ಅಂತ ಎಲ್ಲರ ಹತ್ರ ಒಗ್ಳಿಸ್ಕೊತಾ ಇದೀಯಾ? ಏನ್ ಮೆರಿತಾ ಇದೀಯ ನೀನು? ದತ್ತ, ಅವಳೇನ್ ಮೋಸ ಮಾಡಿ ಗೆದ್ದಿದ್ದಾಳ? ನೋಡಿ, ಅವ್ರಿಗೆ ನಡೆಯೋಕ್ಕೂ ಆಗ್ತಾ ಇಲ್ಲ, ಆ ಗೇಟ್ ಆಗಿದೆ ಸೊಂಟಕ್ಕೆ. ಡ್ಯಾನ್ಸ್ ಮಾಡ್ಬೇಕಾದ್ರೆ ಸೋಲ್ತೀನಿ ಅಂತ ಗೊತ್ತಾಗಿ ಪಿಂಕಿಯವ್ರ ತಳ್ಳಿ ಬೀಳ್ಸಿದ್ಯಾ? ಏನ್ ಮಾಧುರಿ ದೀಕ್ಷಿತ್, ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮೈ ಮಾಡ್ತೋ ಪಕ್ಕದಲ್ಲಿ ಇರೋ ಗೇಟ್ ಆದ್ರೂ ಗೊತ್ತಾಗಲ್ವಾ? ಮಾನ ಮರ್ಯಾದೆ ಇಲ್ವಾ? ಹೆಡ್ಲೈನ್ ಏನಂತ ಇದೆ ಗೊತ್ತಾ? ಮನೆ ಒಡೆಯೋ ಮನೆ ಸೊಸೆ ಗೀತಾ ಆಧುನಿಕ ವಿಚಾರಗಳ ಉದಾಹರಣೆ ಅಂತ. ರಿಪೋರ್ಟ್ರು ತುಂಬಾನೇ ರಿಸರ್ಚ್ ಮಾಡೇ ಬರ್ದಿದ್ದಾರೆ. ಏನ್ ದತ್ತಣ್ಣ, ಗೀತಾ ಮನೆ ಹೊಡಿತಾಳ? ಪೇಪರ್ ಅವ್ರು ಇನ್ನೂ ಬಾಯಿಗೆ ಬಂದಾಗ ಬರೆಯೋಕ್ಕಾಗಲ್ಲ, ಸುಮ್ಮನೆ ಇರು. ಅಲ್ಲ, ಇದು ಓದಿದ್ರೆ ಪಾಪ ಗೀತಂಗ್ ಬೇಜಾರಾಗುತ್ತೆ ರೀ. ಸತ್ಯ ಏನು ಅಂತ ಗೊತ್ತಾಗ್ಲಿ, ನೀವು ಹೋದ್ರಿ. ಸೂರಪ್ಪನವ್ರೆ, ಈಗ ನಿಮ್ ತಣ್ಣಗಾಯ್ತಾ ನಿಮ್ ಹೊಟ್ಟೆಗೆ? ಏನಪ್ಪ ಲಕ್ಕಿ, ನಮ್ಮ ಮಾಬಲಣ್ಣ ಚೇರ್ಮನ್ ಸೀಟ್ ಮೇಲೆ ಕೂತ ಮೇಲೆ ನನಗೆ ಸಮಾಧಾನ, ಹೊಟ್ಟೆ ತಣ್ಣಗಾಗದು. ಈಗ ನೇಮ್ ಪ್ಲೇಟ್ ಹಾಕೋ ಕೆಲಸ ಶುರು ಮಾಡೋಣ. ಹಾ, ಮುಂದುವರ್ಸ್ರಪ್ಪ. ದತ್ತ, ಆ ಪೇಪರ್ ತೆಗಿಯೋ. ಹಾಕೋ. ಹಿಂಗ ಹಾಕಿದೀವಿ ಅಂತ ಪಂಚಾಯತಿಗೆ ತೋರಿಸ್ಬೇಕು. ಇಲ್ಲಿ ಯಜಮಾನ ಯಜಮಾಂತಿ ಪಕ್ಕಕ್ಕೆ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗೆದೇ ಬಿಡೋಣ. ನಡಿ, ಫೋಟೋ ತಗೋಣ. ಅದಣ್ಣ ನಗ್ತಾ ಇರ್ಬೇಕು. ಚೆನ್ನಾಗಿ ಹೇಳಿದ್ರಿ ಅತ್ತೆ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡಕ್ಕೂ ಮಧ್ಯೆ ಮೆದ್ಲು ಅಂತಿದೆಯಲ್ಲ, ಅದಕ್ಕೆ ಸ್ವಲ್ಪ ಕೆಲ್ಸ ಕೊಡಿ, ಯೋಚನೆ ಮಾಡಿ ಅತ್ತೆ. ನಾವು 3 ಜನ ಸೇರ್ಕೊಂಡೇನ್ ಮೊಟ್ಟೆ ಇಡಕ್ಕಾಗತ್ತಾ ಅತ್ತೆ? 4 ಜನರ ಮಧ್ಯೆ ಬದುಕ್ತಾ ಇದೀವಲ್ವಾ, ಅವ್ರಿಗೆ ತಕ್ಕಾಗಿರ್ಬೇಕಲ್ವಾ? ಮನೆ ಬಿಟ್ಟು ಓಡ್ ಬಂದವಳನ್ನ ಸೊಸೆ ಮಾಡ್ಕೊಂಡಿದ್ದೀರಾ, ಒಂದು ಮಡ್ಲಕ್ಕಿನೂ ತುಂಬಿಸಿಲ್ವಲ್ಲ ತವ್ರ ಮನೆಯವರು ಅಂತ ಕೇಳ್ತಿದ್ದಾರೆ. ಅವ್ರಿಗೆ ಏನಂತ ಹೇಳಕ್ಕಾಗತ್ತೆ ಹೇಳಿ? ಹೋಗ್ಲಿ ಪಾಪ, ನಾನೇ ಸಂಪಿಗೆ ದಿಬ್ಬಕ್ಕೆ ಹೋಗಿ ನಿಮ್ ಮಗಳಿಗೆ ಮಡ್ಲಕ್ಕಿ ಕೊಟ್ಟು ಕಳ್ಸಿ ತಗೊಂಡು ಹೋಗ್ಕೊಡ್ತೀನಿ ಅಂತ ಕೇಳ್ಬೇಕು ಅಂತ ಅನಿಸ್ತು. ಆದ್ರೆ ಏನ್ ಮಾಡ್ಲಿ, ಅವ್ರ ಮನೆಯವ್ರು ಯಾರು ನನ್ನ ಹತ್ರ ಸರಿಯಾಗಿ ಮಾತಾಡೋದೇ ಇಲ್ವಲ್ಲ. ನೀನೇನ್ ಮಾಡ್ದೆ? ಆ ಹಳೆ ಕಿಟ್ ಬ್ಯಾಗನ್ನ ಬೀರು ಮೇಲೆ ಇಟ್ಟಿದ್ ನಾನೇ. ಇದಕ್ಕೇನಾದ್ರೂ ಹಚ್ಲಾ? ತುಂಬಾ ನೋವಾಗ್ತಿದ್ಯಾ ಲಕ್ಕಿ ಅವ್ರೆ?
ಸಾರಿ, ನಾನು ಬಂದಿದ್ದು ಡಿಸ್ಟರ್ಬ್ ಆಯಿತು ಅನ್ಸುತ್ತೆ. ಅದು ಲಕ್ಕಿಯವರೇ, ನಾನು ನಿಮ್ಗೊಂದು ಲೆಟ್ರ್ ಕೊಡಬೇಕಾಗಿತ್ತು, ಅದಕ್ಕೆ ಬಂದೆ. ಹೇಳಿ ಅದಕ್ಕೆ ಏನದು? ನೀವೇ ಓದ್ ನೋಡಿ. ಏನಿದೆ ಲಕ್ಕಿಯವರೇ ಅದರಲ್ಲಿ? ಕಬಡ್ಡಿ ಅಸೋಸಿಯೇಷನಿಂದ ನಂದು ದತ್ತಣ್ಣೊಂದು ಮ್ಯಾಚ್ ಇದೆಯಲ್ಲ, ಡೇಟ್ ಅಲಾಟ್ ಆಗಿದೆ. ನೆಕ್ಸ್ಟ್ ವೀಕ್ ಮ್ಯಾಚು. ಮುಂದಿನ ವಾರನೇನಾ? ತುಂಬ ಬೇಗ ಆಗಿಲ್ವ ಅದಕ್ಕೆ? ಯಾವತ್ತಿದ್ರೂ ನಡಿಲೇಬೇಕಲ್ವಾ ಲಕ್ಕಿಯವರೇ? ಅದು ಅಲ್ಲದೆ ಮನೆ ಪರಿಸ್ಥಿತಿ ಸರಿ ಇಲ್ಲ, ಪುಟ್ಟತೆ ಮದ್ವೆ ಇದೆ, ಎಲೆಕ್ಷನ್ ಇದೆ, ಯಾವತ್ತಿದ್ರೂ ನಡಿಲೇಬೇಕು. ನೀರು ಹಾಲು ಡಿಸೈಡ್ ಆಗ್ಲಿ ಬಿಡಿ. ನಮ್ಮ ಟೀಮ್ ಅವ್ರಿಗೆ ಪ್ರಿಪೇರ್ ಆಗೋದು ಕೇಳ್ತೀನಿ. ಅದು ನಾಳೆ ನಮ್ಮ ಮನೇಲಿ ಪ್ರಣತಿಗೆ ಮಡ್ಲಕ್ಕಿ ತುಂಬಿಸ್ಕೊಳ್ಳೋ ಶಾಸ್ತ್ರ ಇಟ್ಕೊಂಡಿದ್ದೀವಿ. ಅದಕ್ಕೆ ಪ್ರಣತಿನ ಕರ್ಕೊಂಡು ಬರೋಣ ಅಂತ. ಪ್ರಣತಿ, ನಿಮ್ಮ ಅಣ್ಣ ಲಕ್ಕಿ ಫೋನ್ ಮಾಡಿದಾನೆ. ನಾಳೆ ಬೆಳಗ್ಗೆ ಬಂದು ನಿನ್ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನಂತೆ. ಸರಿ ಅಮ್ಮ, ನಾನು ರೆಡಿ ಆಗಿರ್ತೀನಿ. ಈ ಜಿಂಕೆ ಮರಿ ಓಡ್ ಹೋಗುತ್ತೆ, ಆದ್ರೆ ಮತ್ತೆ ವಾಪಸ್ ಬರಲ್ಲ. ನಿನ್ನ ಎಂಗೇಜ್ಮೆಂಟ್ ದಿನ ಅಕ್ಕನ ಕಿಡ್ನಾಪ್ ಮಾಡಿ ಎಂಗೇಜ್ಮೆಂಟ್ ನಿಲ್ಸಿದ್ರು. ಈಗ ಲಗ್ನ ನಿಲ್ತದಂತ ಅಕ್ಕನ ಮನೆಗೆ ಕಳಿಸ್ತಾರಂತಿ. ಆ ಚೆಲುವಿ ವಾಡೆಗೆ ಹೇಗೆ ನಗ್ತಾ ಬಂದ್ಲೋ ಹಾಗೆ ಇಲ್ಲಿಂದ ವಾಪಸ್ ಹೋಗಬೇಕು. ಅವಳನ್ನ ಹಾಸ್ಪಿಟಲಿಗೆ ಸೇರ್ಸೋಣ, ಅವಳಿಗೆ ಬೇಕಾ ಟ್ರೀಟ್ಮೆಂಟ್ ಕೊಡ್ಸೋಣ. ಇಲ್ಲೊಬ್ಳು ದಾಸಿ ಮಲಗಿದ್ಲಲ್ವಾ, ಅವಳೆಲ್ಲಿ ಸತ್ತೋದ್ಲೇನೆ? ಸಾಗರ್ ಮತ್ತೆ ಗಂಗಾ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದಾರ, ಇನ್ನೂ ಬಂದಿಲ್ಲ. ನನತಾವ್ರೆ, ನೀವು ಕಾಲೇಜ್ಗೆ ಹೋಗಿದ್ರಲ್ಲ, ನೀವು ಯಾವ ಕಾಲೇಜಲ್ಲಿ ಓದಿದ್ದು? ಸತ್ಯಜ್ಯೋತಿ ಕಾಲೇಜ್. ಓ, ನೀವು ಸೋನಾಕ್ಷಿ ಒಂದೇ ಕಾಲೇಜಲ್ಲಿ ಓದಿದ್ದ ನಂದಿತ್ತವ್ರೆ. ನನಗೂ ಸ್ವಲ್ಪ ನೈವೇದ್ಯ ಕೊಡಿ, ನಾನು ಹೋಗ್ಬಿಟ್ಟು ಅಮ್ಮನವ್ರಿಗೆ ಇಟ್ಟು ಬರ್ತೀನಿ. ತಗೊಮ್ಮ. ನೈವೇದ್ಯ ಇಡೋದಕ್ಕೆ ಅಂತ ಮಾಡಿ ಮೇಲೆ ಹೋಗಿದ್ದು ಹುಡುಗಿ ಅಲ್ಲೆಲ್ಲೂ ಕಾಣ್ತಾ ಇಲ್ಲ. ಹಿರಣ್ಮಯಿ, 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 ಹಿರಣ್ಮಯಿ. ಗುರುಗಳೇ, ಇದೇನಿದು? ಸಾತ್ವಿಕರಾದ ನಿಮ್ಮ ಮುಖದಲ್ಲಿ ಇಷ್ಟೊಂದು ಕ್ರೋಧ, ನಿಮ್ಮ ಕೈಯಲ್ಲಿ ಆಯುಧನ, ಏನಾಯ್ತು? ಏ ಕಪಟ ಹೆಣ್ಣೆ, ನಿನ್ನನ್ನು ಉಳಿಸೋ ಮಾತೇ ಇಲ್ಲ. ಜಾನಕಮ್ಮ, ಸ್ಯಾನೆ ಸೆಕೆ ಆತದೆ, ಉಸಿ ಪ್ಯಾನ್ ಹಾಕ್ತೀರಾ? ಆಗ್ತೀನಿ ರೇ ಪವಿತ್ರ. ಇದೇನಿದು, ಮೈ ಮೇಲೆಲ್ಲ ಪೌಡರ್ ಬೀಳ್ತು.